ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 15 ಬಾಲಕಾಂಡ. ವಚನ ರಾಮಾಯಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪರಶುರಾಮನ ನಿರ್ಗಮನದೊಂದಿಗೆ ಶಾಂತನಾದ ಶ್ರೀರಾಮನು ಧನಸ್ಸನ್ನು ದೇವತೆಗಳೊಡನೆ ಬಂದಿದ್ದ ವರುಣನಿಗೆ ನ್ಯಾಸವಾಗಿ ಕೊಟ್ಟನು. ಬಳಿಕ ರಾಮನು ವಸಿಷ್ಠರೇ ಮೊದಲಾದ ಋಷಿಗಳಿಗೆ ಅಭಿವಾದನೆ ಮಾಡಿದನು. ದಿಗಿಲಿಗೊಂಡಿದ್ದ ತನ್ನ ತಂದೆಗೆ ಪರಶುರಾಮನು ಪರಾಜಿತನಾಗಿ ಹೋದದ್ದನ್ನು ತಿಳಿಸಿ ಅವನನ್ನು ಸಮಾಧಾನಪಡಿಸಿದನು. ದಶರಥನು ರಾಮನನ್ನು ಆಲಂಗಿಸಿಕೊಂಡು ಅವನ ತಲೆಯನ್ನು ಆಘ್ರಾಣಿಸಿದನು. ಪರಶುರಾಮನಿಂದ ಏನೂ ಅನರ್ಥವಾಗಿಲ್ಲವೆಂದು ಸಂತೋಷಪಟ್ಟರು. ಅನಂತರ ಅವರೆಲ್ಲರ ಪ್ರಯಾಣ ಮುಂದುವರಿಯಿತು. ಕೊನೆಗೆ ಅವರೆಲ್ಲರೂ ಅಯೋಧ್ಯ ಪಟ್ಟಣಕ್ಕೆ ತಲುಪಿದರು. ದಶರಥಾದಿಗಳು ಬರುವ ವಾರ್ತೆಯನ್ನು ಕೇಳಿದ್ದ ಪ್ರಜೆಗಳು ನಗರವನ್ನು ಸಿಂಗರಿಸಿ ಇಟ್ಟಿದ್ದರು. ಹಾಗೆ ಮಾರ್ಗಗಳಲ್ಲಿ ಗುಂಪು ಗುಂಪಾಗಿ ದಶರಥಾದಿಗಳನ್ನು ಸ್ವಾಗತಿಸಲು ನೆರೆದಿದ್ದರು. ಪ್ರಜೆಗಳ ಉತ್ಸಾಹಗಳನ್ನು ಕಂಡು ದಶರಥ ಮೊದಲಾದವರು ಸಂತೋಷಗೊಂಡರು. ಅಲಂಕಾರಗೊಂಡಿದ್ದ ಅಯೋಧ್ಯ ಪಟ್ಟಣವನ್ನು ದಿಬ್ಬಣ ಸಹಿತ ಸುಮೂರ್ತಕ್ಕೆ ಸರಿಯಾಗಿ ದಶರಥರಾಜನು ಬಂದು ಪ್ರವೇಶ ಮಾಡಿದನು. ದೇಶದಾದ್ಯಂತ ರಾಜಕುಮಾರರ ವಿವಾಹ ಸಮಾರಂಭದ ಮಂಗಲೋತ್ಸವಗಳು ಯಥಾವತ್ತಾಗಿ ನಡೆದವು. ಎಲ್ಲರೂ ಅರಮನೆಯೊಳಗೆ ಹೋದರು. ರಾಣಿಯರಾದ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿಯರು ಅವರನ್ನೆಲ್ಲ ಸಂಭ್ರಮದಿಂದ ಸ್ವಾಗತಿಸಿದರು. ಸೊಸೆಯಂದಿರಾದ ಸೀತೆ, ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿಯರಿಗೆ ವಿಶೇಷ ಸ್ವಾಗತವನ್ನಿತ್ತರು. ಅನಂತರ ಸೊಸೆಯಂದಿರನ್ನು ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಅರ್ಚನೆ ಮಾಡಿಸಿದರು. ಬಳಿಕ ವಂದ್ಯರಾದವರಿಗೆಲ್ಲ ವಂದಿಸಿ ಸೀತಾದಿಗಳು ಅವರವರ ಗಂಡಂದಿರ ಅರಮನೆಗಳಿಗೆ ಹೋಗಿ ಸೇರಿಕೊಂಡರು. ಮುಂದೆ ಅವರೆಲ್ಲ ಸಂತೋಷ ಸಂಭ್ರಮದಿಂದ ಹೊಸ ಜೀವನವನ್ನು ಪ್ರಾರಂಭಿಸಿದರು. ರಾಜಕುಮಾರರು ತಮ್ಮ ತಮ್ಮ ಹೆಂಡಂದಿರನ್ನು ಸುಖದಿಂದ ನೋಡಿಕೊಳ್ಳುತ್ತಾ ಗುರು ಹಿರಿಯರ ಸೇವೆಗಳನ್ನು ಶ್ರದ್ಧೆಯಿಂದ ಮಾಡುತ್ತಾ ಕಾಲ ಕಳೆದರು. ಅವರ ಸುಖ ಸಮೃದ್ಧ ಸದ್ಗುಣ ಪೂರಿತ ಜೀವನವನ್ನು ಕಂಡು ದಶರಥನು ಹಿರಿಹಿರಿ ಹಿಗ್ಗುತ್ತಿದ್ದನು. ಬತ್ತಿದ್ದ ಸಾಗರಕ್ಕೆ ಚಂದ್ರೋದಯವಾದಂತೆ ವೃದ್ಧ ರಾಜನ ಮನಸ್ಸು ಅತ್ಯಾನಂದದಿಂದ ತುಂಬಿತ್ತು. ದಿನಗಳು ಒಂದೊಂದಾಗಿ ಕಳೆದವು. ಒಂದು ದಿನ ದಶರಥನು ಭರತನನ್ನು ಕರೆಯಿಸಿ ಕೇಳಿದನು. ವತ್ಸ, ನಿನ್ನ ಸೋದರ ಮಾವನಾದ ಯುಧಾಜಿತನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದವನು ಇಲ್ಲೇ ಇರುವನು. ತಂದೆಯಿಂದ ಅನುಮತಿ ದೊರೆಯಿತೆಂದು ಭರತನಿಗೆ ಅತೀವ ಆನಂದವಾಯಿತು. ಅವನು ಶತ್ರುಘ್ನನನ್ನು ಕರೆದುಕೊಂಡು ಕೇಕೇಯ ದೇಶಕ್ಕೆ ಹೋಗಲು ಸಜ್ಜಾದನು. ಯುಧಾಜಿತನಿಗೂ ಸಂತಸವಾಯಿತು. ಭರತ ಶತ್ರುಘ್ನರು ಹಿರಿಯರ ಆಶೀರ್ವಾದದೊಂದಿಗೆ ಕೇಕೇಯ ದೇಶಕ್ಕೆ ಪ್ರಯಾಣ ಬೆಳೆಸಿದರು. ಭರತನ ಅಜ್ಜನಾದ ಅಶ್ವಪತಿಗೆ ಮೊಮ್ಮಕ್ಕಳನ್ನು ಕಂಡು ಅತ್ಯಾನಂದವಾಯಿತು. ಭರತ ಶತ್ರುಘ್ನರು ಕೇಕೇಯ ದೇಶಕ್ಕೆ ಹೋದ ಮೇಲೆ ರಾಮ ಲಕ್ಷ್ಮಣರು ವೃದ್ಧನಾದ ತಮ್ಮ ತಂದೆಯ ಸೇವೆಯನ್ನು ವಿಶೇಷ ಶ್ರದ್ಧೆಯಿಂದ ಮಾಡಿದರು. ಅವನ ರಾಜ್ಯಭಾರದ ಕಷ್ಟವನ್ನು ಕಡಿಮೆ ಮಾಡಲು ತಾವು ಪೌರ ಕಾರ್ಯಗಳನ್ನು ಭಾರವನ್ನು ವಹಿಸಿಕೊಂಡರು. ರಾಮನು ತಾಯಂದಿರ ಬೇಕು ಬೇಡಗಳನ್ನು ಅರಿತುಕೊಂಡು ಅವರ ಸೇವೆ ಮಾಡುತ್ತಿದ್ದರು. ಶ್ರೀರಾಮನ ಶೀಲವೃತ್ತಗಳನ್ನು ಗಮನಿಸಿದ ಪ್ರಜೆಗಳು ಆನಂದ ನೆಮ್ಮದಿಗಳಿಂದ ಇದ್ದರು. ರಾಮನು ತನ್ನ ಪ್ರಿಯ ಪತ್ನಿಯನ್ನು ಪ್ರೇಮ ಆದರಗಳಿಂದ ನೋಡಿಕೊಳ್ಳುತ್ತಿದ್ದನು. ಆಕೆಯನ್ನು ತನ್ನ ತಂದೆಯೇ ಆಯ್ಕೆ ಮಾಡಿದವಳೆಂದು ಅವಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದನು. ಸೀತೆಯು ರಾಮನನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಆರಾಧಿಸುತ್ತಿದ್ದಳು. ಅವರ ಪರಸ್ಪರ ಪ್ರೇಮ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಯಿತು. ವಿಷ್ಣುವು ಲಕ್ಷ್ಮಿಯೊಂದಿಗೆ ಶೋಭಿಸಿದಂತೆ ಶ್ರೀರಾಮನು ಸೀತೆಯೊಂದಿಗೆ ಶೋಭಿಸಿದನು. ನಯ ವಿನಯ ಸದ್ಗುಣಗಳಿಂದಲೂ ಮೃದು ಮಧುರವಾದ ನುಡಿಯಿಂದಲೂ ಯಥೋಚಿತವಾದ ಮಾತುಗಳಿಂದಲೂ ಹಾಗೆಯೇ ಧರ್ಮಜ್ಞತೆ ಜ್ಞಾನಶಕ್ತಿ ಮುಂತಾದವುಗಳಿಂದಲೂ ದಿನೇ ದಿನೇ ಸಕಲ ಜನಮನದ ಅಂತರಂಗವನ್ನೇ ಸೂರೆಗೊಂಡು ಶ್ರೀರಾಮನನ್ನೇ ಹೊಂದಿರುವ ಗುಣಸಂಪತ್ತು ಲೋಕಾಭಿರಾಮತರವಾಗಿ ರಾರಾಜಿಸುತ್ತಿತ್ತು. ಸಾರ್ವಭೌಮನಾದ ದಶರಥನು ತನ್ನ ವಾರ್ಧಕ್ಯದಲ್ಲೇ ಆದರೂ
ಪುತ್ರ ಕಾಮೇಷ್ಟಿಯ ಅನಂತರದಲ್ಲಿ ವಂಶೋದ್ಧಾರಕರಾದ 4 ಮಂದಿ ಮಕ್ಕಳನ್ನು ಪಡೆದು ಸದ್ಗುರುವಿನಿಂದ ವಿದ್ಯಾಭ್ಯಾಸವನ್ನು ಮಾಡಿಸಿ ಪ್ರವರ್ಧಿಸುತ್ತಿರುವ ಅವರ ಸತ್ಕೀರ್ತಿಯಿಂದ ಮನುವಂಶೀಯನಾದ ತನ್ನ ಜನ್ಮವು ಸಾರ್ಥಕವಾಯಿತೆಂದು ಅತ್ಯ ಆನಂದದಿಂದ ಕಾಲ ಕಳೆಯುತ್ತಿದ್ದನು. ರಾಜ್ಯಕ್ಕೆ ತಕ್ಕ ರಾಜನಾದ ಮೇಲೆ ಕಾಲಕ್ಕೆ ತಕ್ಕ ಮಳೆಯೂ ಕ್ಷೇತ್ರಕ್ಕೆ ತಕ್ಕ ಬೆಳೆಯೂ ಆಗುತ್ತಿರುವುದು ಸಹಜ. ಅರಮನೆಯಲ್ಲಿ ಹಾಗೂ ರಾಜ್ಯದಲ್ಲಿ ಸುಖ ಶಾಂತಿಗಳು ತುಂಬಿರುವುದು ಕೂಡ ಅಷ್ಟೇ ಸಹಜವು. ಹಾಗೆಯೇ ಹಾನಿ ಸಂಕಟಗಳಾಗಲಿ ದುಃಖ ಶಾಂತಿಗಳಾಗಲಿ ರಾಜರುಗಳ ಸಂಬಂಧಕ್ಕೆ ಅನುಗುಣವಾಗಿಯೇ ಹೊಂದಿಕೊಂಡು ಇರುತ್ತದೆ. ಅಯೋಧ್ಯ ದೇಶವು ಯಾವ ಕುಂದು ಕೊರತೆಗಳೂ ಇಲ್ಲದೆ ಸುಸಮೃದ್ಧವಾಗಿಯೇ ಇತ್ತು. ತುಂಬಿದ್ದ ಅರಮನೆಯು ಶೋಭಿಸುವ ನಂದನವನದಂತೆ ಇತ್ತು. ದಶರಥನು ಪಡೆದಿದ್ದ ಶಾಪಕ್ಕೆ ಯಾವ ಪರಿಹಾರವೂ ಆಗಿರಲಿಲ್ಲ. ಮಾತ್ರವಲ್ಲ, ಆ ಕುರಿತು ಪ್ರಯತ್ನವನ್ನು ಕೂಡ ಅವನು ಮಾಡಿರಲಿಲ್ಲ. ಅವನ ಹಿತೈಷಿಗಳಾದರೂ ಅದಕ್ಕಾಗಿ ಅವನನ್ನು ಎಚ್ಚರಿಸಿರಲಿಲ್ಲ, ಏಕೆಂದರೆ ಯಾರಿಗೂ ಅದು ತಿಳಿದಿರಲಿಲ್ಲ. ಆ ಶಾಪ ವೃತ್ತಾಂತವನ್ನು ದಶರಥನೇ ಯಾರಲ್ಲಿಯೂ ಹೇಳದೆ ಬಚ್ಚಿಟ್ಟಿದ್ದನು. ಹಾಗಾಗಿ ಆ ಶಾಪಕ್ಕೆ ಮೂಲವಾದ ಅಜಾಗರೂಕತೆಯೇ ತತ್ತಕ್ಷಣ ಶಾಪವನ್ನು ತಂದುಕೊಟ್ಟು ರಹಸ್ಯಾತ್ಮಕವಾಗಿಯೇ ಉಳಿದು ಭದ್ರವೂ ಆಯಿತು. ಅದೇ ಅವನ ಸಂತಾನದ ಬಯಕೆಯೊಂದಿಗೆ ಸೇರಿ ಅಕಾಲದಲ್ಲಿ ಕೈಕೇಯಿಯ ಮದುವೆಯನ್ನೂ ಮಾಡಿಸಿತು. ಸ್ವಭಾವ ಸಹಜವಾಗಿಯೇ ವೃದ್ಧನಾಗಿದ್ದ ದಶರಥನು ಹರೆಯದ ಹೆಂಡತಿಯಲ್ಲಿ ಅತ್ಯಾನುರಾಗವನ್ನ ತಳೆದು ಅದನ್ನೇ ಬೆಳೆಸಿಕೊಂಡೂ ಬಂದಿದ್ದನು. ಆದುದರಿಂದಲೇ ಕೈಕೇಯಿಯು ಅರಸನ ಪ್ರೇಮದ ರಾಣಿಯಾಗಿದ್ದಳು. ಅವಳಾಗಿಯೇ ಅದನ್ನು ಅಷ್ಟೊಂದು ಎಣಿಸಿಕೊಂಡಿರದಿದ್ದರೂ ಸ್ವಾಭಾವಿಕವಾಗಿ ಅವಳ ದಾಸಿಯರು ಕೆಲವರು ಗುರುತಿಸಿಕೊಂಡಿದ್ದರು. ಅಂತೆಯೇ ಕೌಸಲ್ಯ ಸುಮಿತ್ರೆಯರು ಅರಸನಿಗೆ ಕೈಕೇಯಿಯಷ್ಟಲ್ಲವಾದರೂ ಅವರವರ ದಾಸಿಯರು ಗೊತ್ತು ಹಚ್ಚಿಕೊಂಡಿದ್ದರು. ಕೈಕೇಯಿಯ ದಾಸಿಯರಲ್ಲಿ ಒಬ್ಬೊಬ್ಬರು ಬೇರೆ ದಾಸಿಯರ ಮೇಲೆ ತಮ್ಮ ವರ್ಚಸ್ಸನ್ನು ಬೀರಿ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ತಮ್ಮ ಅರಸಿಯ ಮೇಲಿದ್ದ ಅರಸನ ಅನುರಾಗದ ಉಪಯೋಗವನ್ನು ಪಡೆಯುವುದಕ್ಕೆ ಕಾಲವನ್ನು ನಿರೀಕ್ಷಿಸುತ್ತಿದ್ದರು. ದಶರಥ ರಾಜನು ಕೌಸಲ್ಯನ್ನು ನೋಡಿ ರಘುಕುಲೋತ್ತಮನಾದ ತನ್ನ ಶ್ರೀರಾಮನನ್ನು ಹಡೆದು ನೀಡಿದ ಭಾಗ್ಯ ದೇವತೆ ಎಂದು ಅಭಿಮಾನ ಪಡುತ್ತಿದ್ದನು. ಕೈಕೇಯಿಯನ್ನು ನೋಡಿ ರಘುಕುಲಾರ್ಣವಕ್ಕೆ ಭರತನಿತ್ತ ತನ್ನ ಪ್ರೇಮದ ಪುತ್ಥಳಿ ಎಂದು ಹೆಮ್ಮೆ ಪಡುತ್ತಿದ್ದನು. ಸುಮಿತ್ರೆಯನ್ನು ನೋಡಿ ಒಮ್ಮೆಗೆ 2 ಮಕ್ಕಳನ್ನು ಹೆತ್ತ ಕರುಣಾಮಯಿ ಎಂದು ಹಿಗ್ಗುತ್ತಿದ್ದನು. ಕೌಸಲ್ಯೆಯು ಕೊನೆಗೂ ಬಂಜೆ ಎಂಬ ಸಣ್ಣ ಮಾತನ್ನು ಕೇಳುವಂತಾಗಲಿಲ್ಲವಲ್ಲ ಎಂದು ಆನಂದ ಪಡುತ್ತಿದ್ದಳು. ಸುಮಿತ್ರೆಯು ತಾನು ತಾಯಿಯಾದನೆಂದು ತೃಪ್ತಿಪಟ್ಟಿದ್ದಳು. ಕೈಕೇಯಿಯು ಮಹಾರಾಜರು ತನ್ನನ್ನು ವರಿಸಿದ ಮೇಲಾದರೂ ಸುಕುಮಾರನನ್ನು ಪಡೆಯುವಂತಾಯಿತು ಎಂದು ಸಂತಸದಿಂದಿದ್ದಳು. ರಾಜ ರಾಣಿಯರು ಅವರವರ ಮನಃ ಪ್ರವೃತ್ತಿಯಂತೆ ಬೇರೆ ಬೇರೆ ಭಾವನೆಗಳಿಂದ ಒಟ್ಟಿನ ಮೇಲೆ ತಾವು ಧನ್ಯರಾದೆವು ಎಂದು ಪೂರ್ಣ ತೃಪ್ತಿಯ ಸಂತೋಷವನ್ನು ಹೊಂದಿದ್ದರು ಎಂಬಲ್ಲಿಗೆ ವಚನ ರಾಮಾಯಣದ ಬಾಲ್ಯಕಾಂಡವು ಮುಗಿಯುತ್ತದೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ, ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ, ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.